ಐಟ್ಲಗ ಇದಲ್ವಾ ವರ್ಷೆ, ಇದಲ್ವಾ ಕರ್ಮ. ದೊಡ್ಡವರು ಅಷ್ಟಿಲ್ಲದೆ ಹೇಳಿಲ್ಲ ಕಣ್ರಿ, ಮಾಡಿದ್ದುಣ್ಣೋ ಮಾರಾಯ ಅಂತ. ಸದ್ಯ ಅದು ಸತ್ಯವಾಗ್ತಿರೋದು ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ. ಘಟನೆ ನಡೆದಾಗಿನಿಂದ ಒಂದಲ್ಲ ಒಂದು ರಣರೋಚಕ ಟ್ವಿಸ್ಟ್ ತೆಗೆದುಕೊಳ್ತಿದೆ ಈ ಕೇಸ್. ಬಹುಶಃ ರಾಜ್ಯ ಕಂಡ ಅತ್ಯಂತ ಹೈ ಪ್ರೊಫೈಲ್ ಕೇಸ್ ಇದು. ಅಲ್ಲಿವರೆಗೆ ಬಾಕ್ಸ್ ಆಫೀಸ್ ಸುಲ್ತಾನ, ಸ್ವಂತ ಬ್ರ್ಯಾಂಡ್, ಬಾಸ್, ಗಜ, ಆನೆ ನಡೆದಿದ್ದೆ ಹಾದಿ ಅಂತಿದ್ದ ದರ್ಶನ್ ಇವತ್ತಿಗೆ ಪರಪ್ಪನ ಅಗ್ರಹಾರದ ಅತಿಥಿಯಾಗುವಂತೆ ಮಾಡಿದ ಕೇಸ್ ಅದು. ಕೊಂಡಿದ್ದವಳಿಗೆ ಅದ್ಯಾರೋ ಮಿಷನ್ ಪಾರ್ಟ್ ಕಳಿಸಿದ್ದ ಅಂತ ಅವನನ್ನ ಕರೆಸಿ ತನ್ನ ಪಟಾಲೊಂದೊಂದಿಗೆ ಸೇರಿ ಬಡಿದು ಕೊಂದಿದ್ದ ಅನ್ನೋದು ಆರೋಪ. ಅಂದಹಾಗೆ ಆ ಪ್ರಿಯತಮೆ ಪವಿತ್ರ ಗೌಡಾಳ ಕರ್ಮ ದರ್ಶನ್ಗೆ ಟ್ರಾನ್ಸ್ಫರ್ ಆಯ್ತಾ ಅನ್ನೋದು ಪ್ರಶ್ನೆ. ಅಲ್ಲಿಂದ ಶುರುವಾದಿದ್ದೆ ದರ್ಶನನ ಪತನ. ಜೊತೆಯಲ್ಲಿದ್ದವರೆಲ್ಲ ಕೈ ಬಿಟ್ಟರು. ಎಷ್ಟರ ಮಟ್ಟಿಗೆ ಕಾನೂನಿನ ಕುಣಿಕೆ ದೊಡ್ಡದಾಯಿತು ಅಂದ್ರೆ ಪೊಲೀಸರು ಸಹ ಜಿದ್ದಿಗೆ ಬಿದ್ದವರಂತೆ ಕೇಸ್ನಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕಿ ಸರಿಯಾಗಿ ಬಿಗಿ ಮಾಡಿದ್ರು. ಸಿಕ್ಕ ಒಂದೇ ಒಂದು ಸೂಕ್ಷ್ಮ ಸಾಕ್ಷ್ಯವನ್ನು ಬಿಟ್ಟಿಲ್ಲ ಅಂದ್ರೆ ಯೋಚನೆ ಮಾಡಿ. ದರ್ಶನನ ಬ್ಯಾಡ್ ಟೈಮ್ ಏನಪ್ಪಾ ಅಂದ್ರೆ SPP ಆದದ್ದು ಪ್ರಸನ್ನ ಕುಮಾರ್. ಹೇಳಿ ಕೇಳಿ ಖಡಕ್ ಮನುಷ್ಯ, ಯಾವುದೇ ಲಾಬಿ ಪ್ರಭಾವಕ್ಕೂ ಮಣಿಯೋರಲ್ಲ. ಆದ್ರೆ ಸದ್ಯ ಈ ಕಹಾನಿಯಲ್ಲಿ ರಣರೋಚಕ ಟ್ವಿಸ್ಟ್ ಒಂದು ಎದಿದೆ. ದರ್ಶನ್ ಸಂಕಷ್ಟಕ್ಕೆ ಒಳಗಾದಾಗ ಆಪ್ತರೆಲ್ಲ ಸೇರಿ ಒಂದು ಸಭೆ ನಡೆಸಿದ್ದಾರೆ. ಸ್ವತಃ ದರ್ಶನ್ಗೂ ವಿಜಯಲಕ್ಷ್ಮಿ ಜೊತೆಗೆ ನೆಟ್ಟಗೆ ಇರೋ ಹಾಗಿದ್ರೆ ಈ ಕೇಸ್ ನಲ್ಲಿ ಸಹಾಯ ಮಾಡ್ತೀವಿ, ಇಲ್ಲ ಅಂದ್ರೆ ನಿನ್ನ ಇಷ್ಟ ಅಂದಿದ್ದಾರೆ. ಇದನ್ನ ಕೇಳಿ ದರ್ಶನ್ ಅಕ್ಷರಶಃ ಬೆಚ್ಚಿ ಬಿದ್ದು ನೀವು ಹೇಳೋದಕ್ಕೆಲ್ಲ ಸರಿ ಅಂದಿದ್ದಾರೆ. ಬಾಯ್ ತುಂಬಾ ಬೈತಾಳ, ನನ್ನೆಂಗೆರಡು ಬಿಡ್ತಾಳ, ನನ್ನ ಎಳ್ಕೊಂಡು ಹೋಗ್ತಾಳ. ಹಿರಿಯ ನಟ ವಿನೋದ್ ರಾಜ್ ಹೋದಾಗಲೂ ಅಣ್ಣ ನನ್ನನ್ನ ಹೇಗಾದ್ರೂ ಇದೊಂದು ಬಾರಿ ಉಳಿಸಿ ಎಂದ ಮೇಲೆ ನೆಟ್ಟಗಿರ್ತೀನಿ ಅಂದಿದ್ದಾನೆ ದರ್ಶನ್. ವಿಜಯಲಕ್ಷ್ಮಿ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಿದ್ದಾರೆ. ಈಗ ಅಸಲಿ ಟೆನ್ಷನ್ ಶುರುವಾಗಿರೋದು ಪವಿತ್ರ ಗೌಡಗೆ. ದರ್ಶನ್ರನ್ನ ಎಲ್ಲಿ ಕಳೆದುಕೊಳ್ತೀನಿ ಅನ್ನೋ ಭಯ ಶುರುವಾಗಿದೆ. ಇತ್ತ ದರ್ಶನ್ ಇವಳ ಸಹವಾಸವೇ ಸಾಕು, ಇವಳಿಂದ ನಾನು ಹಾಳಾದೆ ಅಂತ ಆಪ್ತರ ಬಳಿ ಹೇಳಿದ್ದಾರೆ. ಏನೋ ಪವಿತ್ರ ನನಗೆ ನನ್ನ ಗೆಳೆಯ ಬೇಕು ಅಂತ ಜೈಲಿನಲ್ಲಿ ಹಾಡು ಹೇಳೋ ಸ್ಥಿತಿ ಬಂದಿದೆ. ಇತ್ತ ದರ್ಶನ್ ವಿಚಾರದಲ್ಲಿ ಟೈಟ್ ಆದವರು ಇನ್ನೊಂದು ಅವಕಾಶ ಕೊಡುವ ಮಾತನಾಡಿದ್ದಾರೆ. ಅದಕ್ಕೆ ಉದಾಹರಣೆಯಂತಿರೋದು ಧ್ರುವ ಸರ್ಜಾರ ಈ ಮಾತುಗಳು. ದರ್ಶನ್ ಸರ್ಗೂ ಒಂದು ಕುಟುಂಬವಿದೆ, ಮಗನಿದ್ದಾನೆ ಅಂದಿದ್ದಾರೆ. ಒಂದು ಮೂಲದ ಪ್ರಕಾರ ಇಡೀ ಚಿತ್ರರಂಗ ಇದೊಂದು ಬಾರಿ ದರ್ಶನ್ ಬೆನ್ನಿಗೆ ನಿಂತು ಬಿಡುವ ನಿರ್ಧಾರ ಮಾಡಿದಂತಿದೆ. ಇನ್ನು ಬೇಡದ ರೀತಿ ಹೇಳಿಕೆ ನೀಡೋ ಕೆಲವರಿಗೆ ಬಿಸಿ ಮುಟ್ಟಿಸಿದೆ ಅನ್ನಲಾಗಿದೆ. ಎತ್ತ ಪವಿತ್ರ ಗೌಡ ಕಂಗಲಾಗಿದ್ರೆ ಅತ್ತ ದರ್ಶನ್ ದಯವಿಟ್ಟು ಕ್ಷಮಿಸಿ ಅಂತ ಮಮ್ಮಲ ಮರಗ್ತಿರೋದಂತೂ ಕರೆ. ಬಲ್ಲವರ ಪ್ರಕಾರ ದರ್ಶನ್ ಏನು ಅಂತ ಗೊತ್ತಿರೋದೆ, ಸ್ವಲ್ಪ ಹೊರಟು ಆದ್ರೆ ಏನೋ ಒಂದು ತಪ್ಪು ನಡೆದು ಹೋಗಿದೆ. ಸದ್ಯಕ್ಕೆ ಪವಿತ್ರ ಗೌಡಳ ಸ್ಥಿತಿ ನಿಗೂಢವೇ ಬಿಡಿ. ಶಶಿಧರ್, ಕ್ರೈಮ್ ಬ್ಯೂರೋ.